ಈಗ ಅರುಣ್ ಪ್ರಸಾದ್ ಸರ್, ಈಗ ನೀವೇ ನನಗೆ 2008ರಿಂದ ಪರಿಚಯ. ಹಾಂ ಸರ್. ಇದೇ ನಮ್ಮ ಸುಬ್ಬಯ್ಯ ಹಾಸ್ಪಿಟಲ್ ಡಾಕ್ಟರ್ ನಾಗೇಂದ್ರ ಅವರು ನಿಮಗೆ ನಾನು ಫೋನ್ ಮಾಡಿದ್ರು ಅವತ್ತು. ಈಗ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಒಂಚೂರು ಬಂದು ನೋಡು ಅಂತ ಹೇಳಿ. ನಾನು ಜಸ್ಟ್ ಹೊಸದಾಗಿ ಶಿವಮೊಗ್ಗ ಬಂದಿದ್ದೆ, ಹಾಗೆ ನಮ್ಮ ಪರಿಚಯ ಸ್ಟಾರ್ಟ್ ಆಗಿದ್ದು. ಒಂದು ನಿಮಿಷ, ಅವತ್ತೇನು ಹೇಳಿದ್ರು ಗೊತ್ತಾ ಸರ್ ಅವರು, ನಾನು ಅದಕ್ಕೆ ಹಿಂದೆ ಏನಾಗಿತ್ತು ಅಂತ ಹೇಳಿದರೆ, ನಂಗೆ ಅಲ್ಲಿ ತನಕ ಶುಗರ್ ಬಂದಿರಲಿಲ್ಲ. ಶುಗರ್ ಗೊತ್ತೇ ಇಲ್ಲ ನಮ್ಗೆ ಆ ಪ್ರಾಯದಲ್ಲಿ. ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೆ ನಾನು. ಅಲ್ಲಿ ಬಾಬುರಾವನ ಕೊಪ್ಪಳದಲ್ಲಿ ಒಂದು ಹೋಟ್ಲ್ ಇದೆ ನೋಡಿ, ಅಂಬರೀಷ್ ಎಲ್ಲ ಊಟ ಮಾಡ್ತಾರೆ, ಆ ಹೋಟೆಲ್ ಊಟ ಮಾಡಬೇಕಂತ ಆಲೋಚನೆ ಮಾಡಿ ಹೋಗ್ತಾ ಇದ್ದೆ ದಾರಿ ಮೇಲೆ. ಬಾಬುರಾವ್ ಕೊಪ್ಪಳಲ್ಲಿ ಎಂಥದೋ ಒಂದು ಜೈ ಭುವನೇಶ್ವರಿ ಹೋಟೆಲ್ ಅಂತ ಅಲ್ಲಿ. ಹಾಂ, ಅಲ್ಲಿ ದಾರಿ ಮೇಲೆ ಸರ್ ಬೆಂಗಳೂರು ಬಿಟ್ಟ ತಕ್ಷಣ ನಂಗೆ ಬಾಯಾರಿಕೆ ಜಾಸ್ತಿ ಆಯಿತು, ವಿಪರೀತ ಬಾಯಾರಿಕೆ. ನಾನು ಬಾಯಾರಿಕೆ ಜಾಸ್ತಿ ಅಂತ 7 ಅಪ್ ದೊಡ್ಡ ದೊಡ್ಡ ಬಾಟ್ಲಿ 2 ತೊಗೊಂಡು ಕುಡಿದೆ, ಆದರೂ ಇದಾಯಿತು. ಆಮೇಲೆ ಡಾಕ್ಟರ್ ನಾಗೇಂದ್ರ ಅವ್ರಿಗೆ ಫೋನ್ ಮಾಡಿದೆ. ಅವರು ಎಲ್ಲ ಕೇಳ್ಕೊಂಡು ಹೇಳಿದರು, ಅರುಣ್ ಪ್ರಸಾದ್ ನಿಮಗೆ ಶುಗರ್ ಇದೆ ಕಾಣುತ್ತೆ ಸರ್. ಇಲ್ಲಿ ತನಕ ಇಲ್ಲ, ಇಲ್ಲದೇ ಇರ್ಬೋದು. ಈಗ ನೀವು 7 ಅಪ್ ಎಲ್ಲ ಕುಡಿಬೇಡಿ, ನೀರು ಕುಡೀರಿ, ಎಷ್ಟಾಗುತ್ತೆ ಅಷ್ಟು ನೀರು ಕುಡೀರಿ, ನೀವು ಶಿವಮೊಗ್ಗ ಬಂದು ಆಮೇಲೆ ನನಗೆ ಭೇಟಿ ಮಾಡಿ ಅಂದರು. ಶಿವಮೊಗ್ಗ ಬಂದ್ರ ಮೇಲೆ ಅವ್ರನ್ನ ಭೇಟಿ ಮಾಡಿದೆ. ಮುಂದೆ 3 ದಿನ ಅಡ್ಮಿಟ್ ಆಗಿ ನಿಮಗೆ ಮಾನಿಟ್ರಿಂಗ್ ಮಾಡೋಣ, ರಾತ್ರಿ ಎಷ್ಟೊತ್ತು ಎಷ್ಟೊತ್ತು ನೋಡಿ ಇದು ಮಾಡೋಣ ಅಂತ ಹೇಳಿದರು. ಅವತ್ತು ಅವ್ರು ಏನು ಹೇಳಿದರು ಅಂದರೆ, ಮತ್ತು ಅದ್ರ ಜೊತೆಗೆ ಹೇಳಿದರು, ನಮ್ಮ ಫ್ರೆಂಡ್ ಒಬ್ಬರು ಡಯಾಬಿಟಿಸ್ ಸ್ಪೆಷಲಿಸ್ಟ್ ಇದ್ದಾರೆ, ಬಂದಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ, ಅವ್ರನ್ನ ಕರೆಸ್ತೀನಿ ಅಂದರು. ಅವಾಗ ನಿಮ್ಮನ್ನು ಕರೆಸಿದ್ರು. ನಂತರ ನಿಮ್ಮದು ಹೇಳಿ ಸರ್, ನಿಮ್ಮ ಅಭಿಪ್ರಾಯನ. ಸರ್, ನಾನು ಫಸ್ಟ್ ನೋಡಿದಾಗ ನೀವು ಇನ್ಸುಲಿನ್ ಮೇಲೆ ಇದ್ರಿ ಅನ್ಸುತ್ತೆ. ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಅವತ್ತಿಂದನೇ ಸ್ಟಾರ್ಟ್ ಆಗಿದ್ದು. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾವು ಮಾಮೂಲಿ ಟ್ರೀಟ್ಮೆಂಟ್ ಮಾಡೋ ಥರನೇ ಮಾಡ್ತಿದ್ವಿ. ಒಂದು ಲೆವೆಲ್ ಶುಗರ್ ಕಡಿಮೆ ಆಯಿತು, ಎಲ್ಲ ಆಯಿತು. ಆಮೇಲೆ ಇನ್ಸುಲಿನ್ನು ತೊಗೊಳ್ತಾ ಇದ್ರಿ ನೀವು. ಅವಾಗ ನಿಮ್ಮ ದೇಹ ತೂಕ ತುಂಬ ಜಾಸ್ತಿ ಇತ್ತು, ಜಾಸ್ತಿ ಆಗ್ತಾ ಹೋಯ್ತು ಸರ್, ಜಾಸ್ತಿ ಆಗ್ತಾ ಹೋಯ್ತು. ಆ್ಯಕ್ಚುಲಿ ಸರ್, ಮೆಡಿಸಿನ್ ತೊಗೊಳ್ತೀವಲ್ಲ ನಾವು, ಡಯಾಬಿಟಿಸ್ ಮೆಡಿಸಿನ್ಸ್ ಮತ್ತು ಇನ್ಸುಲಿನ್ ತೊಗೊಂಡಾಗ ದಪ್ಪ ಆಗ್ತೀವಿ ನಾವು. ಅದಾಗ್ತಾ ಆಗ್ತಾ ಈ 2016ರಲ್ಲಿ WHO ಬಂತು, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. 2019ರಲ್ಲಿ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಕೂಡ ಬಂತು, ಡಯಾಬಿಟಿಸ್ ರಿವರ್ಸ್ ಆಗುತ್ತೆ.